26 ವರ್ಷಗಳ ಕಾಲ ತಾಲೂಕಿನ ಜನರ ಆರೋಗ್ಯ ಸೇವೆಯಲ್ಲಿ ಅವಿರತವಾಗಿ ಕಾರ್ಯನಿರ್ವಹಿಸಿ ಜನಮನ ಗೆದ್ದಿರುವ ಡಾಕ್ಟರ್ ಮೊಹಮ್ಮದ್ ಗಫರ್ ಅಹಮದ್ ಅವರಿಗೆ ಪದೋನ್ನತಿ ಬೀಳ್ಕೊಡುಗೆ ಸಮಾರಂಭ ಆಯೋಜಿಸಲಾಯಿತು. ತಾಲೂಕು ಆರೋಗ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ ಅವಧಿಯಲ್ಲಿ ಡಾಕ್ಟರ್ ಗಫರ್ ಅಹಮದ್ ಅವರು ಗ್ರಾಮೀಣ ಪ್ರದೇಶದ ಜನರಿಗೆ ಆರೋಗ್ಯ ಸೇವೆ ತಲುಪಿಸುವಲ್ಲಿ ವಿಶೇಷ ಪಾತ್ರ ವಹಿಸಿದ್ದರು. ಅವರ ಸರಳತೆ, ಕರ್ತವ್ಯನಿಷ್ಠೆ ಹಾಗೂ ಜನಸ್ನೇಹಿ ನಡೆ ಸ್ಥಳೀಯರ ಮನಸ್ಸಿನಲ್ಲಿ ವಿಶೇಷ ಸ್ಥಾನ ಗಳಿಸಿತ್ತು. ತಹಸೀಲ್ದಾರ್ ಸುಬ್ಬಣ್ಣ ಜಮಖಂಡಿ, ಡಿವೈಎಸ್ಪಿಎಸ್ಎಸ್ ಹಿರೇಮಠ್ ಪ್ರಾಂಶುಪಾಲ ಮಲ್ಲಿಕಾರ್ಜುನ ಪಾಲಮೂರ್ ಹಾಗೂ ಇನ್ನಿತರು ಗಫರ್ ಅವರ ಸೇವೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಮಾತನಾಡಿದರು. ಆಸ್ಪತ್ರೆ ಹೆಂಗಿತ್ತಂದ್ರೆ ಮನೆ ಇದ್ದಂಗಿತ್ತು, ನಾವು ಏನೇನೋ ಕುಂದಿರ್ಬೋದಾಗಿತ್ತು. ಆ ಒಂದು ಸಿಸ್ಟಮ್ ಇಟ್ಟಿದ್ರು. ನಾನು ಸುಮಾರು ಸಲ ನಾನು ಆಸ್ಪತ್ರೆ ವಿಸಿಟ್ ಮಾಡಿದಾಗ ಆಸ್ಪತ್ರೆ ಯಾವಾಗ ಹೋದ್ರೂ ಅಷ್ಟೇ ಕ್ಲೀನ್ ಆಗಿರ್ತಿತ್ತು. ಇದು ನಮ್ಮ ಜನರಿಗೆ ಬೇಕಾದದ್ದು ಅದೇ. ಯಾಕಂದರೆ ಮೊದಲು ನಾವು ಸ್ವಚ್ಛತೆ ಇದ್ದೀವಿ ಅಂತಂದ್ರೆ ಆಮೇಲೆ ಮುಂದೆ ನಾವು ಟ್ರೀಟ್ಮೆಂಟ್ ಕೊಡೋದು, ನಾವು ಸರ್ವಿಸ್ ಕೊಡೋದು ಸೆಕೆಂಡ್. ಅದು ಫಸ್ಟ್ ನಮ್ಮದು ಏನಂದರೆ ಯಾರು ಬಂದ್ರು ಮೊದಲು ಏನು ನೋಡ್ತಾರೆ ಅಂದ್ರೆ ಮನೆ ನೋಡ್ತಾರಂತೆ. ಹಾಗೆ ಯಾರು ಬಂದ್ರು ಫಸ್ಟ್ ಆಸ್ಪತ್ರೆ ನೋಡ್ತಾ ಇದ್ರು. ಆಸ್ಪತ್ರೆ ನೋಡಿದ್ರೆ ಡಾಕ್ಟರ್ಸ್ ಅವರು ಏನು ಕ್ಲೀನ್ ಇಟ್ಟಿದ್ವಿ ಅಂತ ಹೇಳ್ತಿದ್ರು. ನಾನೆಲ್ಲ ಎಲ್ಲರೂ ಹೇಳ್ತಾ ಇದ್ರು. ನಮ್ಮ ಕಳೆದ ಹೋದ ನಮ್ಮ ಡಿ ಸಿ ವರ್ಗಾವಣೆ ಆದಂಥ ನಮ್ಮ ಡಿ ಸಿ ಮೇಡಮ್ ಅವರು ವಿಸಿಟ್ ಮಾಡಿದ್ರು ನಮ್ಮ ಇದ್ರಾಗ. ಆಮೇಲೆ ಮೊನ್ನೆ ನಮ್ಮ ಹೊಸದಾಗಿ ಬಂದಂಥ ಡಿ ಸಿ ಸಾಹೇಬರು ವಿಸಿಟ್ ಮಾಡಿದರು. ಅವರು ಸಹ ಅಪ್ರಿಷಿಯೇಟ್ ಮಾಡಿದ್ರು. ಒಳ್ಳೆ ಆಸ್ಪತ್ರೆ, ಒಳ್ಳೆ ಚೆನ್ನಾಗಿಟ್ಟಿದ್ದಾರೆ, ಒಳ್ಳೆ ಎಲ್ಲ ಡಾಕ್ಟರ್ಸ್ ಇದ್ದಾರೆ, ಒಳ್ಳೆ ಟ್ರೀಟ್ಮೆಂಟ್ ಇದೆ ಅಂತೇಳಿ ನಮ್ಮ ಡಿ ಸಿ ಸಾಹೇಬರು ಅಪ್ರಿಷಿಯೇಟ್ ಮಾಡಿದ್ರು. ಇಂಥ ಒಂದು ಡಾಕ್ಟರ್ ಸಾಹೇಬರು ನಮ್ಮ ಚಿಂಚೋಳಿ ಜನ ಇವತ್ತು ಅವ್ರ ಸರ್ವಿಸನ್ನು ನಾವು ಮಿಸ್ ಮಾಡ್ಕೋತಾ ಇದ್ದೀವಲ್ಲ, ಅದು ತುಂಬ ನೋವಾಗ್ತಾ ಇದೆ. ಒಂದು ಕಡೆ ನೋವಾಗ್ತಾ ಇದೆ. ಅಲ್ಲಿ 18 ವರ್ಷ, ಇಲ್ಲಿ 8 ವರ್ಷ ಈ ಸೇವೆ ಮಾಡಿದಾರಲ್ಲ, ಇದೇ ಸೇವೆಯನ್ನ ಹೊರಗಡೆ ಚೆನ್ನಾಗಿರುವಂತ ಏನಾದ್ರು ನಗರ ಪ್ರದೇಶದಲ್ಲಿ ಮಾಡಿದ್ರೆ ನಿಮ್ಮ ಅದೃಷ್ಟನೇ ಬೇರೆ ಅದು. ಆದ್ರೂ ಕೂಡ ಇಲ್ಲಿ ಮಾಡಿರೋದೇ, ಇಲ್ಲಿ ತಮ್ಮೆಲ್ಲರೂ ಕೂಡ ಅವರು ಇಷ್ಟು ವರ್ಷಗಳ ಕಾಲ ತಮ್ಮೊಟ್ಟಿಗೆ ಇದ್ದು ತಮ್ಮ ಆರೋಗ್ಯವನ್ನ ಕಾಪಾಡಲಿಕ್ಕೆ ಅವರಿಂದಲೂ ಕೂಡ ಸಹಕಾರ ಇದೆ. ವೈದ್ಯರು ಯಾವಾಗ್ಲೂ ಕೂಡ ದೇವರ ಸಮಾನವಾಗಿ ನಾವು ನೋಡ್ತಿದೀವಿ. ಇಲ್ಲಿ ಕೆಲಸ ಮಾಡಿರೋದೇ ಅವ್ರದ್ದು ಒಂದು ದೊಡ್ಡ ಶ್ರೇಷ್ಠವಾದ ಒಂದು ಸರ್ವಿಸ್ ಅಂತ ಹೇಳ್ಬೋದು. ಬಂದಂತ ರೋಗಿಗಳಿಗೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಆತ ಮಾತಿನಂತೆ ಆತ ರೋಗ ಕಡಿಮೆ ಆಗ್ತದೆ. ಹಾಗ ಬಂದಂತ ಯಾವುದೇ ರೋಗಿಗಳಲ್ಲಿ ಸಾರ್ವಜನಿಕರಲ್ಲಿ ಹಿತಮಿತವಾಗಿ ಮಾತನಾಡ್ತೇವೆ, ಮಾತಿನಲ್ಲಿ ಅದ ರೋಗ ಕಳೆದ ನಮ್ಗೆ ಕೊಡ್ತಾರೆ ಅವರು. ನಾನು ಧೈರ್ಯವಾಗಿ ಗೌರವಿತವಾಗಿ ಹೇಳ್ಬಯಸ್ತೇನೆ. ನಾನು ಪೂರ ಪಕ್ಕ 100% ಇಲ್ಲ, ಬಟ್ 80% ಪ್ರಾಮಾಣಿಕ ಪ್ರಯತ್ನ ಮಾಡಿ 80% ಸರ್ವಿಸ್ ಕೊಟ್ಟೇನೆ. ಅದೇ ರೀತಿ ನನ್ಗೆ ಇಷ್ಟೆಲ್ಲ ನೀವು ಬೀಳ್ಕೊಡಿ ಕೊಡ್ತೀರ ಅಂತ ಗೊತ್ತಿಲ್ಲ. ನಮ್ಮ ಡಾಕ್ಟರ್ ಲತೀಫ್ ಅವರ TH ಆಫೀಸ್ ನಲ್ಲಿ ಹೋಗಿ ಜಸ್ಟ್ ಒಂದು ಹಾರ ಹಾಕಿ ಕಳ್ಸೋದು ತಿಳ್ಕೊಂಡ್ಬಿಟ್ಟೆ. ಬಟ್ ಅವ್ರ ನೇತೃತ್ವದಲ್ಲಿ ನನ್ಗೆ ಗೊತ್ತಿಲ್ಲ. ಸೊ ನಾನು ಈಗ ಯಾಕಂದ್ರೆ PHC ಆಗಿದ್ದೇನೆ, ನಂದು CHC ಮಾಡಿದ್ದೀನಿ, ಜನರಲ್ ಹಾಸ್ಪಿಟಲ್ ಮಾಡಿದ್ದೀನಿ, TH ಮಾಡಿದ್ದೀನಿ. ಈಗ ನೆಕ್ಸ್ಟ್ ಪ್ರೋಗ್ರಾಮ್ ಆಫೀಸರ್ ಒಂದು ಚಾನ್ಸ್ ಇತ್ತು. ಸೊ ಪ್ರೋಗ್ರಾಮ್ ಆಫೀಸರ್ ಆಗಿದ್ದೀನಿ. ಇಂದ ಒಂದು 6 ವರ್ಷ ಸರ್ವಿಸ್ ಇದೆ. ತಮ್ಮೆಲ್ಲರ ಸಹಕಾರ ಮತ್ತೆ ಇಷ್ಟು ವರ್ಷ ಸರ್ವಿಸ್ ಮಾಡಿ ಒಂದು ಒಳ್ಳೆ ಹೆಸರು ಗಳಿಸ್ಲಿಕ್ಕೂ ನಮ್ಮ ಎಲ್ಲಾ ಕೇಡರ್ ಸಿಬ್ಬಂದಿ ಅವರ ನನ್ನ ಸಹಕಾರ ಇತ್ತು. ಅದರ ಸಲುವಾಗಿ ನಾನು ಇಲ್ಲಿ ಬಂದಿದ್ದೇನೆ ಅಂತ ಹೇಳ್ತೀನಿ. ಇದು ನನ್ನ ಒಬ್ಬನ ಕೊಡುಗೆ ಅಲ್ಲ, ಇದು ಕುಂತೋಟ ಎಲ್ಲರ ಕೊಡುಗೆ ಇದೆ. ನಮ್ಮೆಲ್ಲ ಡಾಕ್ಟರ್ಸ್, ಎಲ್ಲ ಸ್ಟಾಫ್, ಎಲ್ಲ ಸಿಬ್ಬಂದಿ, ಆಲ್ ಕೇಡರ್ ಸ್ಟಾಫ್ ತಾವಿದ್ದಕ್ಕೆ ನನ್ಗೆ ಇದೆ. ಅದೇ ರೀತಿ ತಮ್ಮನು ತಾವೆಲ್ಲರೂ ನನ್ನ ಜೊತೆ ಇದ್ದೀರಿ. ಅದೇ ರೀತಿ ನನ್ನ ಮೀಡಿಯಾ ಫ್ರೆಂಡ್ಸ್ ಯಾರು ನನ್ನ ಸಪೋರ್ಟ್ ಮಾಡೋರು. ಪೋಲಿಯೋ ಬರ್ಲಿ, ಕಾರ್ಯಕ್ರಮ ಬರ್ಲಿ, ಹೆಡ್ಲೈನ್ ನಮ್ದೇ ಹೆಸರು ಇರ್ತಿತ್ತು, ನಮ್ದೇ ಇರ್ತಿತ್ತು. ಬೇರೆ ಜಿಲ್ಲೆದವ್ರು ಏನ್ ಹೇಳ್ಬೇಕು ಗೊತ್ತದ, ಇವ ಎಷ್ಟು ಮೀಡಿಯಾದಾಗ ಇವ ಪ್ರಚಾರ ಮನುಷ್ಯ ಅನ್ನಪ್ಪ, ಎಲ್ಲ ಇವ್ 10 ಪೇಪರ್ ಗಳದಾಗ ಇವಂದೇ ಫೋಟೋ ಬರ್ತಾವ ಹೇಳ್ತಿದ್ರು ಒಂದು. ಆಮೇಲೆ ಚಿಂಚೋಳಿ ಆಸ್ ಎ TH ಚಿಂಚೋಳಿಯಲ್ಲೇ ನಮ್ಮ ಪ್ರೋಗ್ರಾಮ್ ಫಸ್ಟ್ ಆರ್ ಸೆಕೆಂಡ್ ಇಡೀ 6 ವರ್ಷ ಐದರ ಫಸ್ಟ್ ಟಾಪ್ ಅಥವಾ ಜಾರ್ದರ್ ಸೆಕೆಂಡ್ ಇವೆಲ್ಲ ಸಾಕ್ಷಿ ಇದಾವೆ ನೋಡಿ. ಬಿಕಾಸ್ ಆಫ್ ನಿಮ್ ಎಲ್ಲ ಪ್ರಯತ್ನದಿಂದ ಇಡೀ ಜಿಲ್ಲೆ ಈಗಲೂ ನಾವು ಜಿಲ್ಲೆಯಲ್ಲಿ ಹೋಗಿದ್ರೆ DHO ಆಫೀಸ್ ಅಲ್ಲೇ ಗೌರವಯುತವಾಗಿ ಕಾಣ್ತಾರೆ. ಯಾಕಂದ್ರೆ ಈಸ್ ದ ಬೆಸ್ಟ್ ಪರ್ಸನ್ ಇನ್ ಚಿಂಚೋಳಿ ಅಂತ ಈ ರೀತಿ ಒಂದು ಜಿಲ್ಲೆಯಲ್ಲಿ ಇದೆ. ಜಿಲ್ಲೆಯಲ್ಲಿ ಒಂದು ತಾವು ಹೆಸರನ್ನು ಕೊಟ್ಟಿದ್ದೀರಿ. ನಾನು ಒಬ್ಬನಿಂದ ಸಾಧ್ಯ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ತಾವೆಲ್ಲರೂ ಸಹಕಾರ ಕೊಟ್ಟಿದ್ರಿ ಅಂತ ಆಗ್ತೀರಿ. ಅದೇ ರೀತಿ ನಾನು ಹೋಗಿದ್ಮ್ಯಾಗ ನಮ್ಗೆ ಯಾರು ಬರ್ತಾರೆ, ನಮ್ ಡಾಕ್ಟರ್ ಲತೀಫ್ ಅವರು ಇದ್ದಾರೆ, ಡಾಕ್ಟರ್ ವೀರೇಂದ್ರ ಪಾಟೀಲ್ ಮತ್ತೆ ಎಲ್ಲ ಸ್ಪೆಷಲಿಸ್ಟ್ ಎಲ್ಲರಿಗೂ ಅದೇ ರೀತಿ ಸಹಕಾರ ಕೊಡ್ರಿ. ಆಸ್ ಎ ಒಂದು ಟೀಮ್ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ಸರ್ವಿಸ್ ಕೊಡ್ಬೇಕಂತ ನಾನು ತಮ್ಮ ಬಯಸ್ತೇನೆ.